ಬದಲಾದ ಜೀವನ ಶೈಲಿಯಿಂದ ಆರೋಗ್ಯದ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ಯುವಕರಲ್ಲಿ ಹೃದಯದ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಸರ್. ಯುವಕರಲ್ಲಿ ಯಾಕೆ ಈ ಹೃದಯದ ಸಮಸ್ಯೆ ಕಾಡ್ತಿದೆ? ಏಕೆಂದರೆ ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಇದರಲ್ಲಿ ಮೊದಲನೇದು ಆ ಗುಂಪಿನಲ್ಲಿ ಸೇರತಕ್ಕಂಥ ಕಾಯಿಲೆ ಅಂದರೆ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆ. ಎರಡನೇದು ಅಧಿಕ ರಕ್ತದ ಒತ್ತಡ. ಮೂರನೇದು ಸಕ್ಕರೆ ಕಾಯಿಲೆ. ನಾಲ್ಕನೇದು ಪಾರ್ಶ್ವವಾಯು. ಐದನೇದು ಕ್ಯಾನ್ಸರು. ಆರನೇದು ಸ್ಕ್ರೀನ್ ಅಡಿಕ್ಷನ್ ಅಂತ. ಅಂದರೆ ನಾವು ಟಿ ವಿಗೆ ಅಥವಾ ಕಂಪ್ಯೂಟರ್ಗೆ, ಐಪ್ಯಾಡ್ಗೆ, ಟ್ಯಾಬ್ಸ್ಗೆ, ಲ್ಯಾಪ್ಟಾಪ್ಗೆಲ್ಲ ಅಡಿಕ್ಟ್ ಆಗಿರ್ತೀವಲ್ಲ, ಅದು ಕೂಡ ಒಂದು ಮಾನಸಿಕ ಕಾಯಿಲೆನೇ. ಆದರೆ ವಿಪರ್ಯಾಸ ಅಂದರೆ ಭಾರತ ದೇಶದಲ್ಲಿ 35% ಹೃದಯಾಘಾತಗಳು 45 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಸೊ ಅಂದರೆ ನಾವು ಪಾಶ್ಚಿಮಾತ್ಯ ಮತ್ತು ಅಮೆರಿಕ ದೇಶಗಳಿಗೆ ಹೋಲಿಸಿದರೆ ಈ ಹೃದಯಾಘಾತಗಳು ಇವತ್ತು ಭಾರತ ದೇಶದಲ್ಲಿ ಸುಮಾರು 10ರಿಂದ 20 ವರ್ಷ ಬೇಗನೆ ಆಗ್ತಾ ಇದೆ. ಸೊ ಇದಕ್ಕೆ ಹಲವಾರು ಕಾರಣ ಇದೆ, ಕಾರಣ ಇಲ್ಲ ಅಂತಲ್ಲ. ಮೊದಲನೇದು ಧೂಮಪಾನ ಜಾಸ್ತಿ ಇದೆ. ನಮ್ಮ ಅಧ್ಯಯನದಲ್ಲಿ 60% ಈ ಹೃದ್ರೋಗಿಗಳು ಧೂಮಪಾನಗಳಾಗಿದ್ದಾರೆ. ಅತಿಯಾದ ಮದ್ಯಪಾನ, ಇವತ್ತು ಮದ್ಯಪಾನ ಅನ್ನೋದು ಒಂದು ವೃತ್ತಿಯಾಗಿದೆ ನಮ್ಮ ಜನರಲ್ಲಿ. ಅದರಲ್ಲೂ ಬೇರೆ ಬೇರೆ ಸನ್ನಿವೇಶಗಳಿಂದ ಇವತ್ತು ತುಂಬ ಮದ್ಯಪಾನ ಆಗ್ತಾಯಿದ್ದಾರೆ. ಹಿಂದೆ ನೋಡಿ, ಯಾರಾದರೂ ಮದ್ಯಪಾನ ಮಾಡ್ತಾ ಇದ್ದರೆ ಊರಿಗೆ ಅವ್ರನ್ನ ಸೇರಿಸ್ತಾ ಇರಲಿಲ್ಲ. ಇವತ್ತು ಮದ್ಯಪಾನ ಮಾಡದೇ ಇದ್ದರೆ ಅವ್ರನ್ನ ಊರಿಗೆ ಸೇರಿಸಲ್ಲ, ಆ ಸ್ಥಿತಿ ಆಗಿದೆ. ನಂತರ ಸಕ್ಕರೆ ಕಾಯಿಲೆ ಕೂಡ ಅಷ್ಟೇ. ನಮ್ಮ ಭಾರತ ದೇಶದಲ್ಲಿ ಇವತ್ತು 13 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು 13 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಿಗೆ ನಿಂತಿದ್ದಾರೆ. ಅದು ಪ್ರೀ ಡಯಾಬಿಟಿಸ್ ಅಂತೀವಿ. ಪ್ರೀ ಡಯಾಬಿಟಿಸ್ ಇದ್ದರೂ ಕೂಡ ಡಯಾಬಿಟಿಸ್ ಇದ್ದವ್ರಿಗೆ ಏನು ರಿಸ್ಕ್ ಇರುತ್ತೆ, ಇವ್ರಿಗೂ ಅದೇ ರಿಸ್ಕ್ ಇರುತ್ತೆ. ನಂತರ ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥ ಬದಲಾವಣೆ ಆಗಿದೆ. ಮತ್ತು ಸೋಮಾರಿತನ ಅನ್ನೋದು ಒಂದು ದೊಡ್ಡ ವೃತ್ತಿನೇ ಆಗಿದೆ ನಮ್ಮ ದೇಶದಲ್ಲಿ. ಸೊ ICMR ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸುಮಾರು 55% ಸೋಮಾರಿತನ ಇದೆ. ಸೋಮಾರಿತನ ಕೂಡ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಂತೀವಲ್ಲ, ಅದು ಒಂದು ಕಾರಣ. ಮತ್ತು ಇತ್ತೀಚಿನ ಆಧುನಿಕ ಕಾರಣಗಳು ಯಾವುದಪ್ಪ ಅಂದರೆ ಬಹಳ ಮುಖ್ಯವಾದದ್ದು ಒತ್ತಡನ ನಾವು ಹೊಸ ಧೂಮಪಾನ ಅಂತ ಹೇಳ್ತೀವಿ, ಹೊಸ ತಂಬಾಕು ಅಂತ ಹೇಳ್ತೀವಿ ಒತ್ತಡನ. ಅಂದರೆ ಮಾನಸಿಕ ಒತ್ತಡ ಆಗ್ಬೋದು, ಸಂಸಾರದ ಒತ್ತಡ ಆಗ್ಬೋದು, ವೃತ್ತಿಯ ಒತ್ತಡ ಆಗ್ಬೋದು, ಭವಿಷ್ಯದ ಒತ್ತಡ ಆಗ್ಬೋದು. ಸೊ ಈ ರೀತಿ ಅಂದರೆ ಎಲ್ಲೂ ಕೂಡ ಮನುಷ್ಯರಲ್ಲಿ ಸಂತೋಷ ಅನ್ನೋದಿಲ್ಲ, ಸಂತೃಪ್ತಿ ಅನ್ನೋದಿಲ್ಲ, ಹುಡುಕ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಕೈನಲ್ಲಿ ಸಂತೋಷ ಇದೆ, ಬಟ್ ಅದನ್ನು ನೋಡ್ತಾ ಇಲ್ಲ ಅವರು. ಆಮೇಲೆ ಈ ಯುವಕರಲ್ಲಿ ಇನ್ನೂ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಮಾದಕ ವಸ್ತುಗಳನ್ನು ಸೇವಿಸ್ತಾ ಇದ್ದಾರೆ ಕೆಲವರು. ಕೊಕೇನ್ ಆಗ್ಬೋದು, ಅಥವಾ ಮಾರಿಜೂನಾ ಆಗ್ಬೋದು, ಗಾಂಜಾ ಆಗ್ಬೋದು, ಈ ರೀತಿ ಎಲ್ಲ ಆಗ್ತಾಯಿದೆ. ಇನ್ನೊಂದು ನಮ್ಮ ಅಧ್ಯಯನದಲ್ಲಿ ಅನುವಂಶೀಯತೆ ಕೂಡ ಒಂದು ಮುಖ್ಯ ಕಾರಣ. ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆಗಿದ್ದರೆ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ, ಅಂತಹ ಕುಟುಂಬದ ಸದಸ್ಯರಲ್ಲಿ ಈ ಹೃದಯಾಘಾತ ಆಗುವ ಪ್ರಮಾಣ 5% 5 ಪಟ್ಟು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಕುಟುಂಬದಲ್ಲಿ ಈ ಹೃದಯಾಘಾತದ ಸಮಸ್ಯೆಗಳಿದ್ದರೆ, 50 ವರ್ಷಕ್ಕಿಂತ ಚಿಕ್ಕವರಲ್ಲಾಗಿದ್ದರೆ, ಯಾರಿಗೋ 80 ವರ್ಷಕ್ಕೆ ಹೃದಯಾಘಾತ ಆಗುತ್ತೆ, ಅದು ಫ್ಯಾಮಿಲಿ ಹಿಸ್ಟ್ರಿ ಆಗಲ್ಲ. ಸೊ ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರು ಕುಟುಂಬದಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬದ ಸದಸ್ಯರಲ್ಲಿ ಹೃದಯಾಘಾತ ಆಗುವ ಪ್ರಮಾಣ ಜಾಸ್ತಿ ಆಗುತ್ತೆ. ನಂತರ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿದ್ದಾವೆ. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಏನಾಗ್ತಾ ಇದೆ, ಬಹಳ ಒತ್ತಡ, ಸಂಸಾರದ ಒತ್ತಡ, ಮಕ್ಕಳ ವಿದ್ಯಾಭ್ಯಾಸದ ಒತ್ತಡ. ಹೆಂಗಸರಿಗೆ ಒಂದು ಕಾಲ ಇತ್ತು, ಹೆಂಗಸರಿಗೆ 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆಗದೇ ಇಲ್ಲ ಅಂತ ಹೇಳ್ತಾ ಇದ್ವಿ ನಾವು. ಈಗ ಅವರಲ್ಲೂ ಕೂಡ 8% ಹೃದಯಾಘಾತಗಳು ಚಿಕ್ಕ ವಯಸ್ಸಿನ ಗುಂಪಿನಲ್ಲಿ ನೋಡಿದಾಗ 8% ಇವತ್ತು ಹೆಣ್ಣು ಮಕ್ಕಳಲ್ಲೂ ಕೂಡ ಹೃದಯಾಘಾತ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಲೂ ಕೂಡ ಗಂಡಸರಲ್ಲೇ ಜಾಸ್ತಿ, ಬಟ್ ಹೆಂಗಸರಿಗೆ ಹೋಲಿಸಿದರೆ 3 ದಶಕ ಮತ್ತು ಈಗ ಜಾಸ್ತಿ ಆಗಿದೆ. ಅಂದರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಕಾರಣ ಆಗಿದೆ. ಮತ್ತು ಇನ್ನೊಂದು ನಮ್ಮ ಮನೋಭಾವ ಕೂಡ ಅಷ್ಟೇ. ಅದನ್ನ ಟೈಪ್ ಎ ಪರ್ಸ್ನಾಲಿಟಿ ಅಂತೀವಿ. ಟೈಪ್ ಎ ಪರ್ಸ್ನಾಲಿಟಿ ಅಂದರೆ ಏನು, ಒಂಥರ ಯಾರನ್ನೂ ಇಷ್ಟಪಡೋದಿಲ್ಲ ಅವರು, ಬರೀ ಜಗಳ ಮಾಡೋಂಥದ್ದು, ಟೀಕೆ ಮಾಡೋಂಥದ್ದು, ಬೇರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅಂಥದ್ದು, ಅವು ಕೂಡ ಅವರ ಇದು ಪರ್ಸನಾಲಿಟಿ ಆಲ್ಸೋ ವಿಲ್ ಅಫೆಕ್ಟ್ ದಿ ಹಾರ್ಟ್ ಡಿಸೀಸಸ್ಸು. ನಂತರ ಇತ್ತೀಚೆಗೆ ವಾಯುಮಾಲಿನ್ಯ ಕೂಡ ಒಂದು ಹೊಸ ಕಾರಣ ಆಗಿ ಹೊರಹೊಮ್ಮಿದೆ.
ನಾವು ಅಂದ್ಕೊಳ್ಳೋದು ವಾಯು ಮಾಲಿನ್ಯ ಅಂದ್ರೇನು, ಇದು ಕೇವಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಅದು ಲಂಗ್ ಕ್ಯಾನ್ಸರ್ ಆಗ್ಬೋದು, ಬ್ರಾಂಕೈಟಿಸ್ ಆಗ್ಬೋದು ಅಂತ ಜನರಲ್ಲಿ ಒಂದು ಇದು ತಿಳುವಳಿಕೆ ಇದೆ. ಇವತ್ತು ಭಾರತ ದೇಶದಲ್ಲಿ ವಾಯು ಮಾಲಿನ್ಯದಿಂದ ಕಳೆದ ವರ್ಷದ ಮಾಹಿತಿ ಪ್ರಕಾರ 22 ಲಕ್ಷ ಜನ ಸತ್ತಿದ್ದಾರೆ ವಾಯು ಮಾಲಿನ್ಯದಿಂದ. ಇವತ್ತು ವಾಯು ಮಾಲಿನ್ಯ ಕೂಡ ಒಂದು ಹೊಸ ಕಾರಣ, ಅದು ಹೃದ್ರೋಗಕ್ಕೆ, ಹೃದಯಾಘಾತಕ್ಕೆ. ನಂತರ ಫ್ಯಾಟಿ ಲಿವರ್ ಅಂತಲೂ ಹೇಳ್ತೀವಿ. ಸೊ ಲಿವರಲ್ಲಿ ಫ್ಯಾಟು ಅಕ್ಯುಮುಲೇಟ್ ಆದರೆ ಅದು ಕೂಡ ಒಂದು ಕಾರಣ. ಥೈರಾಯ್ಡ್ ಡಿಸಾರ್ಡರ್ಸು ಅಥವಾ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಹೊಸ ಹೊಸ ಕಾರಣಗಳು. ಆಮೇಲೆ ಹೆಂಗಸರಲ್ಲಿ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್, POCD ಅಂತೀವಿ. ಇವೆಲ್ಲ ಹೊಸ ಹೊಸ ಕಾರಣಗಳು. ಇಷ್ಟೆಲ್ಲ ಆಗಿಯೂ ಕೂಡ ಸುಮಾರು 25% ಯುವಕರಲ್ಲಿ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಈ ಯಾವ ಕಾರಣವೂ ಇಲ್ಲ. ಧೂಮಪಾನನೂ ಇಲ್ಲ, ಮದ್ಯಪಾನನೂ ಇಲ್ಲ, ಸಕ್ಕರೆ ಕಾಯಿಲೆನೂ ಇಲ್ಲ, ಅನುವಂಶತೆನೂ ಇಲ್ಲ. ಸೊ ಅದಕ್ಕೋಸ್ಕರ ಈಗ ನಾವು ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ತೀವಿ, ಶುಗರ್ ಮೆಷರ್ ಮಾಡೋಕ್ಬೋದು, ಕೊಲೆಸ್ಟ್ರಾಲ್ ಮೆಷರ್ ಮಾಡ್ಬೋದು. ಆದರೆ ಇದು ಮೆಷರ್ ಮಾಡೋಕ್ಕಾಗಲ್ಲ. ಒತ್ತಡ ಅನ್ನೋದನ್ನ ಮೆಷರ್ ಮಾಡೋಕ್ಕಾಗಲ್ಲ. ನಮ್ಮ ಯುವಕರು ಅಷ್ಟೇ, ಏನು 20 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿರೋದು 2 ವರ್ಷದಲ್ಲಿ ಸಾಧನೆ ಮಾಡಬೇಕು. ಅತಿವಾದ ಒತ್ತಡ. ಸೊ ಒತ್ತಡ ಇವೆಲ್ಲ ಹೀಗಾಗಿ ಈ ಹೃದಯಾಘಾತ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಜಾಸ್ತಿ ಆಗ್ತಾ ಇದೆ, ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ. ಸರ್, ನಿಮ್ಮ ಬಿಡುಗಡೆಯ ಬಳಿಕ ಸರ್ ಲಕ್ಷಾಂತರ ಮಂದಿಯ ಹೃದಯ ಪೋಷಣೆ ಮಾಡಿರುವಂತಹ ಜಯದೇವ ಹೃದ್ರೋಗ ಸಂಸ್ಥೆ ಮುಂದೆ ಇರುವಂತಹ ಸವಾಲುಗಳೇನು ಸರ್? ಅಂದರೆ ಈಗ ನಾವು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ 2000 ಹಾಸಿಗೆ ಸಾಮರ್ಥ್ಯ ಹೊಂದಿದ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆ ಆಗಿದೆ. ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ನಿರ್ವಹಣೆ, ಅದು ಮುಂದುವರಿಬೇಕು. ಅದು ಮುಂದುವರಿಬೇಕು. ಯಾಕೆಂದರೆ ಇದೆಲ್ಲ ನಾವೆಲ್ಲ ಬೆಳೆಸಿದಂಥ ಸಂಸ್ಥೆ. ಸೊ ಇದು ಯಾಕೆಂದರೆ ನಾವು ಬೆಳೆಸಿದಂಥ ಸಂಸ್ಥೆ ನಮ್ಮ ಕಣ್ಣು ಮುಂದೆ ಚೆನ್ನಾಗಿರಬೇಕು. ನಿಮ್ಮ ಕನಸಿನ ಕೂಸು ಈವರೆಗೆ ಸಾಕಾರ ಆಗಿದೆಯಾ ಸರ್? ಅಂದರೆ ನೀವು ಸಾಕಷ್ಟು ವಿಷನ್, ಕನಸುಗಳನ್ನ ಇಟ್ಕೊಂಡಿದ್ರಿ ಸರ್. ಅದರಲ್ಲಿ ಒಂದು ಮೈಸೂರು ಹೃದ್ರೋಗ ಸಂಸ್ಥೆ, ಅದನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರಿ. ಒಂದಷ್ಟು ಆಸೆ ಕನಸುಗಳಿದ್ವು ಸರ್ ನಿಮಗೆ, ಅವು ಈಡೇರಿದ್ವಾ ಅಥವಾ ಆ ಥರದ ಆಸೆಗಳೇನಾದ್ರು ಇದ್ವಾ ಸರ್? ಅಂದರೆ ಈಗ ಗುಲ್ಬರ್ಗಾದಲ್ಲೂ ಕೂಡ ಮಾಡಿದ್ದೀವಿ. 2016ನೇ ಇಸ್ವಿನಲ್ಲಿ 130 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ. ಅಲ್ಲಿ ಈಗ ಹೊಸದಾಗಿ ಒಂದು 371 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಕಾಮಗಾರಿ ಚಾಲ್ತಿಯಲ್ಲಿದೆ. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಅದು ಉದ್ಘಾಟನೆ ಆಗ್ಬೋದು. ಸರ್, ಏನಂತಂದರೆ ನೀವು ನಿವೃತ್ತಿ ನಂತರ ಏನು ಮಾಡ್ತೀರಿ ಅನ್ನೋದು ಸಾಕಷ್ಟು ಮಂದಿಗೆ ಕುತೂಹಲ ಸರ್. ಕುಟುಂಬದವ್ರ ಜೊತೆ ಹೆಚ್ಚು ಸಮಯ ಕಳೀತೀರಾ ಅಥವಾ ಏನಾದರೂ ಕನಸುಗಳಿದೆಯಾ? ಈಗ ನೀವು ಪ್ರೈವೇಟ್ ಕ್ಲಿನಿಕ್ ತೆಗೆದ್ರೆ ದಿನಕ್ಕೆ ಲಕ್ಷಾಂತರ ಜನ ಬರ್ತಾರೆ ಸರ್. ಅದು ಒತ್ತಡ ನಿಮ್ಗೆ ಆಗ್ಬಿಡ್ಬೋದು. ಅದಕ್ಕೆ ನೀವು ಮನೆಯವ್ರ ಜೊತೆ ಕಾಲ ಕಳಿಬೇಕು ಅಂತಿದ್ರೆ ಅಥವಾ ಇದೇ ರೀತಿ ಸಂಸ್ಥೆಗಳ ಜೊತೆ ತೊಡಗಿಸ್ಕೊಬೇಕು ಅಂತಿದ್ರೆ ಯಾವ ರೀತಿ ಇದೆ ಸರ್ ನಿಮ್ಮ? ನಮ್ಮ ವೃತ್ತಿ ಮುಂದುವರಿಯುತ್ತೆ. ಈಗ ಆ್ಯಕ್ಚುಲಿ ನಾವು ಸರ್ಕಾರಿ ಕೆಲಸದಿಂದ ನಿವೃತ್ತಿಯಾಗಿದ್ದೇವೆ ಹೊರತು ನಮ್ಮ ವೃತ್ತಿಯಿಂದ ನಿವೃತ್ತಿ ಆಗಿಲ್ಲ. ಓಕೆ ಸರ್, ಎಲ್ಲರೂ ಅಪೇಕ್ಷೆ ಏನಂತಂದರೆ, ಈಗ ರಂಗಪ್ಪ ಸರ್ ಕೂಡ ಹೇಳ್ತಿದ್ರು, ರಾಜಕಾರಣಕ್ಕೆ ಬರಲಿ, ಮೈಸೂರಿಗೆ ಸ್ಪರ್ಧೆ ಮಾಡಲಿ, ಮೈಸೂರಿಂದ ನಿಲ್ಲಿ ಅನ್ನೋದು ಅವರ ಅಪೇಕ್ಷೆ ಇತ್ತು ಸರ್. ಅಂದರೆ ಜನಗಳೆಲ್ಲರೂ ಕೂಡ ಅಪೇಕ್ಷೆ ಇದೆ ಸರ್. ಇಲ್ಲ, ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಗೊತ್ತಿಲ್ಲ ಇವೆಲ್ಲ. ಸೊ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಜನರ ಪ್ರೀತಿಗೆ ಏನಾದರೂ ಒಂದು ವೇಳೆ ಕಟ್ಟು ಬಿದ್ದು ಏನಾದರೂ ಒಂದು ವೇಳೆ ಚುನಾವಣಾ ಸ್ಪರ್ಧೆ ಮಾಡಿ ಅಂತ ಹೇಳಿ ಜನರು ಒತ್ತಾಯ ಮಾಡಿದರೆ ಸರ್? ಅಲ್ಲ, ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ನಾನು. ಅದ್ರ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ CN ಮಂಜುನಾಥ್ ಅವರ ಮಾತುಗಳು. ಚುನಾವಣೆಯ ಸ್ಪರ್ಧೆ ಬಗ್ಗೆ ನಾನು ಇನ್ನೂ ಕೂಡ ನಿರ್ಧಾರವನ್ನು ಮಾಡಿಲ್ಲ. ಯಾವ ಕ್ಷೇತ್ರ ಅಥವಾ ಎಲ್ಲಿ ನಿಲ್ಲಬೇಕು ಅನ್ನೋದು ಕೂಡ ನನ್ನ ತೀರ್ಮಾನ ಅಲ್ಲ. ಜನರ ಅಪೇಕ್ಷೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಎಂಬ ಒಂದು ಪ್ರಶ್ನಾರ್ಥಕವಾದ ಹೇಳಿಕೆಯನ್ನು ನೀಡುವ ಮೂಲಕ ಅವರು ಇತಿಶ್ರೀಯನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.